ಅವನ್ ಯಾವನೊಬ್ಬ ಕೋಲಾರಿಂದ ಮೆಂಟಲ್ ಗನ್ ಕರ್ಕೊಂಡ್ ಬರ್ತಾರ ಬೈಸಕ್ ನನ್ನ ಮೆಂಟಲ್ ಕೇಳ್ತಾರೆ ಬಿಜೆಪಿ ಅವರು ಪ್ರದೀಪ್ ಎಂದ್ರೂ ಡಾಕ್ಟರ್ ಸೇರ್ತೀವಿ ನಾ ಕೊಡಕಲ್ಲ 5 ಎಂಟ್ಲ ಕಾವಲ್ರ MBBS ಯಾಕೆ ಇವರು ಅನ್ರಿ ಅನೋ నువ్వు ఇట్లంతా తిట్టద్దు కేసు లేపిస్తారు రే 5 ఏండ్లు అవన్నీ దాటుకునే ఎమ్మెల్యే ఏంటది కాకున్నోడే నా స్పీడ్ కంట్రోల్ చేసే కాలే ఈవిడు ఎవడన్నా నిలుస్తాడు నన్నే 5 ವರ್ಷದಿಂದ ಅದೇ ಸ್ಟೇಷನ್ ಮುಂದೆ ಸ್ಟ್ರೈಕ್ ಕೂತಿದ್ದೆ ಇವತ್ತು ಎಮ್ಮೆಲ್ಯೆ ಬಂದಿದ್ದೀನಿ ಇಲ್ಲಿಗೆ ಬಿಜೆಪಿ ಅವರು ನಿಮಗೆ ಕೊಟ್ಟಿದ್ದು ಚೊಂಬು ಹೇಳಬೇಕು ಬಿಜೆಪಿ ಅವ್ರು ಏನ್ ಕೊಟ್ರು ಜೋರ್ಗ್ ಚಪ್ಪಲ್ ಯಜು ಮಾಡ್ತಾ ಬಿಜೆಪಿ ಅವ್ರು ಏನ್ ಕೊಟ್ರು ಬಿಜೆಪಿ ಅವ್ರು ಏನ್ ಕೊಟ್ರು ಬಿಜೆಪಿ ಅವ್ರು ಏನ್ ಕೊಟ್ರು ಸುಧಾಕರ್ ಅವ್ರು ಏನ್ ಕೊಟ್ರು ಸುಧಾಕರ್ ಅವ್ರು ಏನ್ ಕೊಟ್ರು ಬಿಜೆಪಿ ಅವ್ರು ಏನ್ ಕೊಟ್ರು ನಮ್ಮ ಕ್ರಮ ಸಂಖ್ಯೆ 3 ನಾನೆಲ್ಲ ಹೆಣ್ಮಕ್ಳಿಗೂ ಹೇಳೋದು ಗೃಹಲಕ್ಷ್ಮಿಯಲ್ಲಿ ಬರ್ತಿರೋ ದುಡ್ಡನ್ನ ಎತ್ತಿಟ್ಕೊಳ್ಳಿ ಅತಿ ಮಾಡ್ಬಿಟ್ಟು ಮಗನ್ಗೋ ಇಂದ್ರಾಪಯ್ಯ ಹೋಗಿ 24,000 వచ్చింది ಅಕ್ಷಯ ದಂಡ రేపొద్దున్న హెచ్చు తక్కువ హాస్పిటల్కి పోతే నిన్ను కొడుకు కూతురు కాదు చూసేది డాక్టర్ నర్సు వాళ్ళకి ఇచ్చే కన్నా కాసులు పెట్టుకోండా వచ్చిన దుడ్లో ఎత్తిపోయి ఏం మంచిది కావాలి కదా నువ్వు నీ కొడుతావా ఒక 10,000 కూడి పెట్టుకునేది మీ బిడ్డ అడిగిన తక్షణ అత్య స్విచ్ పెట్టుకోరా నీ కోసము అని ఏమి వాడు ఇంత పొగుడతాడు అని డ్రాసేసి ఇచ్చిడి ಮತ್ತೆ కోడలు అంతే నీ అకౌంట్ లో దుడ్డు ఉంటే నైస్ కొడుతుందమ్మో ಇವಳು ಮನೆ ಯಜಮಾನಿ 24,000 కోడల్ నైస్ కొడుతుంది ఏమి కాఫీ తాగద్దమ్మ టిఫిన్ తినద్దమ్మ నువ్వెంత అమాయకురాలంటే 2 నాళ్ళు అడుక్కొట్టే చాలు పోస్ట్ ఆఫీస్కి పోయి బ్యాంకుకి పోయి డ్రా చేసి అందరికి ఇచ్చి పక్కింట్లో చూడే 10,000 ఇచ్చేసిన కూతురికి నా కొడుక్కి అని ಅಂತ ಈ ಅತ್ಯಾಶ ನಿಲ್ಕೊಂಡು ಫಸ್ಟ್ ನಾನು ಮತ್ತೆ ಹೇಳೋದಿಷ್ಟೇ ಅಣ್ಣ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಅಣ್ಣ ಹಳೆ ಹಳ್ಳಿ ಆಗ್ಬೋದು ಇವತ್ತು ಈ ಸರ್ಕಾರಿ ಶಾಲೆ ಮಕ್ಕಳು 10th ಅಲ್ಲಿ ಚೆನ್ನಾಗಿ ಓದ್ತಾ ಇರೋ ನೋಡಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಅವ್ರನ್ನ ಸೂಪರ್ 60 ಅಂತ ಮಾಡಿ ಸೆಲೆಕ್ಟ್ ಮಾಡ್ಕೊಂಡೋಗಿ ಬೆಂಗಳೂರಲ್ಲಿ 2 ತಿಂಗಳು ಕೋಚಿಂಗ್ ಕೊಟ್ಟು ಮೊನ್ನೆ ತಂದು ಹಳೆಹಳ್ಳಿ ಮಂಚನಹಳ್ಳಿ 10th ಓದೋ ಟಾಪ್ ಮಕ್ಕಳನ್ನ 625 ವರ್ಷಕ್ಕೆ ಟ್ರೈನಿಂಗ್ ಕೊಟ್ಟಿದೆ ಕೇಳಿ ಆ ಸ್ಕೂಲ್ ಮಕ್ಕಳನ್ನ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ 600 ಜನಕ್ಕೆ ಫ್ರೀ ಸಿಇಟಿ ನೀಟ್ ಕೋಚಿಂಗ್ ಮಾಡಿದ್ದೀನಿ 1.5 ತಿಂಗಳಿಂದ ಮಂಚನಹಳ್ಳಿ ಅವರು 80 ಜನ ಇದ್ದಾರೆ ಅವ್ರ ಹತ್ರ ₹1 ತಗೊಂಡಿದ್ದೀನಿ ಅಂತ ಕೇಳಿ ಅವ್ರ ಹತ್ರ ಓದೇಂಡ್ಲು ಯಾಲ್ ಮೀರ್ಸೈಲೆ ನಾನು ಒಂದು ಅಕ್ಕ ಎಲ್ರಿಗೂ ಗೊತ್ತಿರ್ಬೇಕು ಮೊದಲೆಲ್ಲ ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಲ್ಲಿ ವಾರಕ್ಕೆ 5 ಪ್ರೋಗ್ರಾಮ್ ಮಾಡಿ 4,000 ಮಕ್ಕಳು ಭವಿಷ್ಯದ ಜೊತೆ ಆಟ ಆಡ್ತಿದ್ರು ಇವತ್ತು ನಾನು ಗೆದ್ದಾಗಿಂದ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದು ಕಾರ್ಯಕ್ರಮ ಔಟ್ಡೋರ್ಸ್ ಮಾಡಕ್ ಬಿಡ್ತಾ ಇಲ್ಲ ನಾನು ಹೇಳೋದಿಷ್ಟೇ ನಿಮ್ಮ ಸಹಕಾರ ನಮಗ್ ಬೇಕು ನಮ್ಮ ಪ್ರಕಾಶ್ ಅಣ್ಣ ಅವರು ನಮ್ಮ ಮುಖಂಡರು ನಮ್ಮ ಮಾರುತಿ ಅಣ್ಣ ನಮ್ಮ ರಕ್ಷಾ ಅಣ್ಣ ನನ್ನನ್ನು ಆಶೀರ್ವಾದ ಮಾಡ್ದಂಗೆ ನಮ್ಮ ರಕ್ಷಾ ಅಣ್ಣನ ಆಶೀರ್ವಾದ ಮಾಡ್ಬೇಕು ಎಲ್ರು ಹಿಂಗ್ ಕೈ ಎತ್ತಿ ಮೇಲಕ್ಕೆ ಕೈ ಎತ್ತಿ ಎದ್ರು ಕೂಡ ಪಕ್ಕ ಬಿಟ್ಟೆ ತಮಾಷೆಗೆ ಅಮ್ಮ ಈಗ ನಮ್ಮ ಕ್ರಮ ಸಂಖ್ಯೆ ಎಷ್ಟು మన సీరిచ్చింది బాగుందా వాళ్ళు సీరిచ్చిండ్రి యాల్ దిష్టి బొమ్మ కడితే మొన్న నేను బాగుండే సీరిచ్చిండ ఇయ్యల్ల ఇంక 4 గంటలు సీరిస్తా బట్టలు ఇస్తా స్కాలర్షిప్ ఇస్తా సంపాదించుకొచ్చి ₹1 నా అకాడమీలో సంపాదించిన స్కాలర్షిప్ ఇస్తా అనేది ఎవడు మీతో రాళ్ళు బండ్లేసి కాదమ్మా ನಾನು ಬಿಜೆಪಿ ಅವ್ರಿಗೆ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಯಾವನಾದ್ರೂ ಮಾತಾಡಿದ್ರೆ ಖಬರ್ದಾರ್ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಖಬರ್ದಾರ್ ನಾನು ಬಿಜೆಪಿ ಅವ್ರಿಗೆ ಹೇಳ್ತೀನಿ ಬೈಯಕ್ ನಾವು ಸಿಕ್ಕಿದೀವಿ ನಿಮಗ್ ಬಾಯಿಗೆ ಬಂದಂಗೆ ಬೈಯೋ ನಮ್ಮನ್ನ ನಾವು ಬೈಸ್ಕೊಳಕ್ ರೆಡಿ ಇದೀವಿ ಅಲ್ಲ ನಾನು ಅಲ್ಲಲ್ಲ ನಾನ್ ಕೇಳಿಲ್ಲೇ ಅಣ್ಣ ನಂದು ಪೆರೇಸಂದ್ರ ಸುಧಾಕರ್ ಅವ್ರದ್ದು ಪೆರೇಸಂದ್ರ 10 ವರ್ಷದಿಂದ ಅಲ್ಲ
ಸ್ವಾತಂತ್ರ್ಯ ಬಂದಾಗಿಂದ ನಮ್ಮೂರಲ್ಲಿ ದಲಿತರಿಗೆ ಸ್ಮಶಾನ ಇರ್ಲಿಲ್ಲ. 4 ಗ್ಯಾಪ್ ಮುಂದೆ ಒಂಕ ಪಕ್ಕಲ್ಲ ದಲಿತರು శ్మశాన పూడ్చింటే పొదుపది ఐదేండ్ల నీళ్ళ కొట్టుకొచ్చింది శవము. ఇది చూసి నేను గెలిచిన ఇంకా 4 ఇంకా 5 నెలల్లో 1.5 ఎకరా జమీన్ని ಕ್ಯಾಬಿನೆಟ್ ಅಪ್ರೂವಲ್ ಸೇಪಿಸ್ಕೊಚ್ಚಿ ನಮ್ಮೂರಿ ದಲಿತರಿಗೆ ಸ್ಮಶಾನ ಕೊಟ್ಟೆ. ಯಾಕೆ ಇವ್ರು 10 ವರ್ಷ ಕೊಡಕ್ಕ ಬದುಕಿ ನೋಡಿ ಎಟ್ಲು ನೆಮ್ಮದಿಗುಂಡಲ್ಲ ಸಚ್ಪೇ ನೋಡು ಇಂತ ಪೂಡ್ಸೇಕಿ ಜಾಗ ಲೇಕುಟ್ಟಿ ಯಾವ ಕನ ಕಾರ್ಯಕ್ರಮ